ಮಿಸ್ ಕಾಲ್ ಬಂತು ಅದಕ್ಕೆ ಮಾಡಿದೆ. ಯಾರು ನೀವು? ನಾವು ಮಿಸ್ ಕಾಲ್ ಅಂದರೆ ಈ ಫೋನ್ ಮಾಡಿದ್ರೆ ಅದಕ್ಕೆ ನಾವು ಮಿಸ್ ಕಾಲ್ ಮಾಡಿ ಕಣ್. ಅದು ಇದು ಬಾಳೆಕಾಯಿ ಕೆಳಕ್ ಮಾಡಿದಾರೆ ಅನ್ಸುತ್ತೆ, ನಮ್ಮ ಅಪ್ಪಾಜಿ ಅನ್ಸುತ್ತೆ. ಹಲೋ, ಯಾರು ಹೇಳಿ ಕರೆಕ್ಟ್ ಹೇಳಿ ಅಣ್ಣ. ಅಲ್ಲಲ್ಲ, ಇದು ನಾವಿಲ್ಲ ಸಿದ್ಗಿರಿಂದ, ನಮ್ಮ ಅಪ್ಪಾಜಿ ಹೆಸರು ರಾಮಣ್ಣ ಅಂತ ಹೇಳಿ. ಹಾಂ, ರಾಮಣ್ಣ ಅಂತ ಹೇಳಿ ನಮ್ಮ ಅಪ್ಪಾಜಿ ಹೆಸರು. ಅವ್ರು ಮಾಡಿದ್ರು ಅನ್ಸುತ್ತೆ ಆಗ್ಲೇ. ಹೌದಾ? ಹಾ, ಅದು ಬಾಳೆಕಾಯಿ ತಗೊಂಡು ಹೋಗ್ತೀರಂತ ಹೇಳಿದ್ರಂತಲ್ಲ, ಹಾಂ, ಅದಕ್ಕೆ ಕೇಳಕಂತ ಮಾಡಿದ್ರು ಅನ್ಸುತ್ತೆ. ಕೇಳ್ಬೇಕು ಅವ್ರನ್ನ, 1 ನಿಮಿಷ ಅವ್ರಿಗೆ ಕೊಡ್ಲಾ ಹೇಗೆ? ಕೊಡ್ರಿ ನೋಡೋಣ, ಯಾರು ನೋಡೋಣ ರಾಮಣ್ಣ ಅಂದರೆ. ಹಲೋ, ಹಲೋ, ರೇವಣ್ಣ ಹೇಳಿ. ನಾ ರೇವಣ್ಣ ಅಲ್ಲ, ನಾ ಸತ್ಯಣ್ಣ. ಅಣ್ಣ ಹೇಳಿ. ಈಗ ನಾನು ಹೋಗ್ತಾ ಇಲ್ಲ, ಅವರು ಲೈನಿಗೆ ಹೋಗ್ತಾ ಇಲ್ಲ ಕಣ್ರಿ ಅಣ್ಣ. ನಮ್ದು ಸುಮಾರು ಬಾಳೆಕಾಯಿ ಎಲ್ಲ ಇತ್ತು, ಸುಮಾರು ಹಾಳಾಗೋಯ್ತಣ್ಣ. ಅದಕ್ಕೆ ಯಾರ್ದ ಹತ್ರ ಎಲ್ಲ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾ ಇದ್ದೆ ಅಣ್ಣ. ಈಗ ನಾವು ಲೈನಿಗೆ ಹೋಗ್ತಾ ಇಲ್ಲ, ಅವರು ಲೈನಿಗೆ ಹೋಗಕ್ಕೆ ಅವರಿಗೆ ಶಾಲೆ ಮಕ್ಳು ಬಿಡೋಕ್ಕಾಗಿ ಅವರು ಲೈನಿಗೆ ಹೋಗ್ತಾ ಇಲ್ಲ ಈಗ. ಅಂದ್ರೆ ಇಲ್ಲಿ ಒಬ್ರು ಬಂತು, ಮುಂಚೆ ನೀವು ಬಿಟ್ಟ ಮೇಲೆ ಒಬ್ರು ಬರ್ತಾ ಇದ್ರು, ತಗೊಂಡ್ ಹೋಗ್ತಾ ಇದ್ರು. ಈಗ ಅವರು ಬರ್ತಾ ಇಲ್ಲ. ಸುಮಾರು ಮಳೆ ಎಲ್ಲ ಬಂದು ಈ ಮಂಗನ ಕಾಟದೊಳಗೆ ಎಲ್ಲ ಸುಮಾರು ಹಾಳಾಗಿ ಹೋಯ್ತಣ್ಣ. ಅಲ್ಲಿ ಯಾರು ಲೈನಿಗೆ ಬರ್ತಾರೋ ಅವ್ರಿಗೆ ಕೊಡ್ರಿ ಮಾತ್ರ. ಅದು ಸ್ವಲ್ಪ ಹೆಂಗಾಗಿದ್ರೆ ಅವ್ರು ಹೋದಣ್ಣ. ಅದು ಒಂದು 3 ಲೋಡ್ 3 ಟಾಟಾ ಏಸಿ ಆಗಷ್ಟು ಇತ್ತಣ್ಣ, ಅದಕ್ಕೋಸ್ಕರ. ನಂಗೆ ಫೋನ್ ಮಾಡಕ್ಕೆ ನಾನು ಲೈನಿಗೆ ಸಿಗಲ್ಲ, ಅವರು ಸಿಗಲ್ಲ. ಅವರು ಹಂಗೆ ಇವತ್ತು ಫೋನ್ ಮಾಡಿದ್ರೆ ಅವರು ಇಲ್ಲ, ನಾನು ಈಗ ಹೋಗಲ್ಲ ಅಂತ ಫೋನ್ ಮಾಡಿದ್ರು. ನಾನು ಈಗ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಹೊರಗಡೆ ಕಲ್ತು ಹೋಗ್ತೇನೆ. ಈಗ ಅವರು ಬಾಳೆಕಾಯಿ ಲೋಡ್ ಬಿಟ್ಟಾರೆ, ಈಗ ಲೈನಿಗೆ ಹೋಗಲ್ಲ ಈಗ. ಅಲ್ಲ, ಅವ್ರದ್ದು ನಂಬರ್ ಯಾರು ಇದ್ರೆ ಹೇಳ್ತಾ ಒಂಚೂರು ಬರ್ಕೊಂತಿದ್ದೆ. ಅವ್ರ ನಂಬರ್ ತೆಗೆಯೋದು ಭಾರಿ ಕಷ್ಟ ಕಾಣ್ರಿ. ಅಲ್ಲಿ ನಂಬರ್ ನೀವು ನಿಮ್ಮ ಮನೆ ಎಲ್ಲಿ ಬಂತೀರಿ? ಸಿದ್ಗಿರಿ ಹತ್ರ. ಸಿದ್ಗಿರಿ ಎಲ್ಲಿ? ಸಿದ್ಗಿರಿ ಶಾಲೆಯಿಂದ ಹಿಂದ್ಗಡೆ ಬಂತಣ್ಣ, ಹೊಳೆ ಹತ್ರ. ಹೊಳೆ ಹತ್ರ? ಆ ಸಿದ್ಗಿರಿಯಿಂದ ಹೊಳೆ ಅಂದ್ರೆ ಅಚ್ಚಿ ಮನೆ ಅಚ್ಚಿಗಿತ್ತಲ್ಲ. ಹೆಚ್ಚಿಗೆ ಐತಲ್ಲ. ನಿಮ್ಗೆ ಗೊತ್ತಿದೆ ನೋಡಿ, ನಿಮ್ಗೆಲ್ಲ ಅಲ್ಲೇ ಇದೆಲ್ಲ ಗೊತ್ತಲ್ಲ ನಿಮ್ಗೆ. ಒಂದು ಕೆಲಸ ಮಾಡ್ರಿ, ಫೋನ್ ನಂಬರ್ ನನ್ನ ಹತ್ರ ಇಲ್ಲ. ಅವ್ರದ್ದು ಫೋನ್ ನಂಬರ್ ಡಿಲೀಟ್ ಆಗ್ಬಿಡುತ್ತೆ. ಅವರು ನಾವು ಈಗ ಕಾಂಟ್ಯಾಕ್ಟೇ ಇಲ್ಲ. ಈಗ ನಾನೀಗ ಅಕ್ಕಿ ಹೋಗ್ತೀನಾ, 2 ವರ್ಷ ಆಯ್ತು. ನೀವು ಅಲ್ಲಿ ಲೈನಿಗೆ ಬರ್ತಾರಲ್ಲ, ಲೈನ್ ಬಂದ್ರೆ ಅಲ್ಲಿ ಹೆಂಗ್ ಗೊತ್ತಂದ್ರೆ, ಅಲ್ಲೇ ಅಂಗಡಿಯಲ್ಲಿ ಕೇಳಿ ಲೈನರ್ ಬರ್ತಾರ, ಅವ್ರನ್ನು ಬುಕ್ ಮಾಡ್ತಾಳೆ. ಅವ್ರು ಲೈನಿಗೆ ಹೋಗೋದು ಬಿಟ್ಟಾರೆ ಈಗ. ಲೈನಿಗೆ ಅವ್ರಿಗೆ ಹೋಗೋಕೆ ಪುರ್ಸೊತ್ತು ಈಗ ಇಲ್ಲ, ಗಾಡಿ ಬಿಟ್ಟಾರೆ, ಬಳಕೆ ಹೋಗ್ಬಿಟ್ಟಾರೆ. ಅವರಿಗೆ ಶಾಲೆ ಮಕ್ಕಳು ಹೊಡೆದು ಸರಿಯಾಗೈತೆ. ಅವ್ರ ಮನೆ ಮಕ್ಕಳು ಹಂಗಾಗಿ ಅವರು ಲೈನಿಗೆ ಹೋಗಲ್ಲ ಈಗ. ನಾವ್ ಯಾಕೆ ಸುಳ್ಳು ಹೇಳಿ ನಮ್ನ ಯಾಕೆ ಗೊತ್ತಾ ಅವ್ರಿಗೂ ಮತ್ತೆ ತಲೆ ಅವ್ರಿಗೆ ಹೋಗಲ್ಲ ಈಗ. ಈಗ ರೇಟ್ ಎಲ್ಲ ಹೆಂಗಿತ್ತು ಅಂತಾನೂ ಗೊತ್ತಿಲ್ಲ ನಮ್ಗೂ. ಈಗ ರೇಟ್ ಎಲ್ಲ ಗೊತ್ತಿಲ್ಲ ಹೆಂಗಿದೆ ಏನು ಅಂತ. ಈಗ ಮಾತ್ರ ರೇಟ್ ಒಂದ್ ಸ್ವಲ್ಪ ಕಮ್ಮಿ ಆಗೈತಿ. ನಮ್ದು ಅದೇ ಸ್ವಲ್ಪ ಅಲ್ಲ, ಅದು ನಾವು ಇಷ್ಟೆಲ್ಲ ಏನಂದ್ರೆ ಮುಂಚೆ ಎಲ್ಲ ತಗೊಂಡು. ನೀವು ಒಂದ್ ಕೆಲಸ ಮಾಡ್ರಿ, ನೀವು ಸ್ವಂತ ಗಾಡಿ ಮಾಡ್ಕೊಂಡು ಹೋಗಿ ರಿಪಿನ್ ಪೇಟೆ ಹತ್ರ ಕೇಳೋರ್ ಅಂಗಡಿ ಹಾಕಿ. ಅಲ್ಲಿ ತಗೊಂತಾರ ಹಂಗೆ ತಗೊಂಡು ಹೋದ್ರೆ? ಅಲ್ಲಿ ಕೇರಳ ಅಂಗಡಿ ತಗೊಂತಾರೆ, ರಿಪಿನ್ ಪೇಟೆ ಹತ್ರ ಕಿತ್ತಳೆ ರೋಡಲ್ಲಿ ಐತೆ. ನೋಡೋಣ, ಒಂದ್ಸಲ ಹೋಗಿ ವಿಚಾರಣೆ ಮಾಡ್ಕೊಂಡು ಬರ್ತೀನಿ, ನೋಡೋಣ. ಹೋಗಿ ನೀವು ಹಂಗಿದ್ರೆ ನೀವು ಹೋಗಿ ಅಲ್ಲಿ ಬಳಕೆ ಮಂಡಿ ಇದಾವೆ, ರಿಪಿನ್ ಪೇಟೆಗೆ ಹೋಗಿ ಎಲ್ಲ ವಿಚಾರ ಮಾಡ್ಕೊ ಬರ್ರಿ. ನೀವೇ ಸ್ವಂತ ಗಾಡಿ ಮಾಡ್ಕೊ ಹೋಗಿ ಹಾಕಿ ಹೋಗಿ ಬರ್ರಿ. ಅಲ್ಲಿ ನಾವು ತಗೊಂಡು ಹೋಗಿದ್ರೆ ರೇಟ್ ಗಿಟ್ಟುತ್ತಾ? ಎಲ್ಲ ಗೀಡತ್ತಪ್ಪ, ಅವ್ರು ಏನು ರೇಟ್ ಹಾಕಿ ಕೊಡ್ತಾರೆ. ನೀವು ಹೋಗಿ ಮುಂಚೆ ದಿನ ಹೋಗಿ ಒಂದಿನ ಹೋಗಿ ಮಾತಾಡ್ಕೊ ಬರ್ರಿ. ನಮ್ದು ಇಂಟ್ರೆಸ್ಟ್ ಐತೆ, ಹಿಂಗೆ ಇಲ್ಲ ಅವರೇ ಗಾಡಿ ಕಳಿಸ್ತಾರೆ. ಸರಿ, ನೋಡ್ತೀನಿ. ಹಂಗಾದ್ರೆ ಯಾರು ಲೈನಿಗೆ ಬರೋ ಅಂತವ್ರು ಯಾರು ಇಲ್ಲ ಅಲ್ವಾ? ಲೈನಿ ಯಾರು ಇಲ್ಲ, ಅವರೆಲ್ಲ ಲೈನಿಗೆ ಬರೋರೆಲ್ಲ ಇದ್ದಾರೆ, ಬರ್ತಾರೆ. ಅವರೆಲ್ಲ ಹೆಂಗ್ ಗೊತ್ತಂದ್ರೆ ಅವ್ರವ್ರ ತೋಟ ಹಿಡ್ಕೊಂಡಿರ್ತಾರೆ, ಹಂಗೆ ಅವ್ರಿಗೆಲ್ಲ ತೋಟ ಫುಲ್ ಆಗ್ಬಿಡುತ್ತೆ. ಅವರು ಬರ್ತಾರೆ, ನಾನು ಕಂಟಿನ್ಯೂಸ್ ಕೊಟ್ಬಿಡ್ತೀನಿ ಅವ್ರಿಗೆ, ತೋಟನೂ ಕೊಟ್ಬಿಡ್ತೀನಿ. ಒಂದ್ ಕೆಲಸ ಮಾಡ್ರಿ, ಕೇರಳ ಎಲ್ಲಿ ಗೊತ್ತಂದ್ರೆ ಕಿತ್ತಳೆ ರೋಡಲ್ಲಿ ಐತಿ. ಅವ್ರು ಕೇರಳದಾಗ ಇದ್ದಾರೆ. ನಿಮ್ಗೆ ಸ್ವಲ್ಪ ಅನುಭವ ಇದೆಯಲ್ಲ, ನೀವು ಏನಾದ್ರು ಬಂದು ತಗೊಂಡು ಹೋಗ್ತೀರಾ ಹೇಗೆ? ಹಂಗೆ ನೀವು ನಾನು ನೈಟ್ ಅಲ್ಲಿ ಸಿಗಲ್ಲ. ಅವಾಗ ನಾನು ಡೈಲಿ ಪೇಟೆಗೆ ನಾನು ಈಗ ಪೇಟೆಗೆ ಇರಲ್ಲ. ನಾನೀಗ ನಾವೇನು ಗೊತ್ತಾ, ಬೆಳಿಗ್ಗೆ ಹೋದ್ರೆ ನಾವು ಬರೋದು ಎಷ್ಟು ಟೈಮ್ ಆಗುತ್ತೆ. ನಂದು ಟಾಟಾ ಎಸಿ ಇದೆ, ನಂದು ಸ್ವಂತನೇ ಇದೆ ಟಾಟಾ ಎಸಿ.